ಶಿವೋಂ ಟು ಆಲ್. ಅನೇಕರು ನನಗೆ ದೇಹ ಯಾವಾಗಲೂ ಈಟಾಗ್ತಾ ಇರುತ್ತೆ, ಕಣ್ಗಳು ಉರಿ ಬರ್ತಾ ಇರುತ್ತೆ ಮತ್ತು ಹಸ್ತಗಳು ಕೂಡ ಉರಿ ಬರ್ತಾ ಇರ್ತದೆ, ಚರ್ಮ ಎಲ್ಲ ಸುಲಿತಾ ಇರುತ್ತೆ, ಪಾದಗಳು ಉರಿ ಬರ್ತಾ ಇರುತ್ತೆ, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಆಗ್ತಾ ಇರುತ್ತೆ. ಈ ರೀತಿ ಅನೇಕ ಅಧಿಕ ಉಷ್ಣದ ಪರಿಣಾಮದ ತೊಂದರೆಗಳನ್ನು ಅನುಭವಿಸ್ತಿರ್ತೀರ, ಅದನ್ನು ಹೇಳ್ಕೊಳ್ತೀರ. ಇದಕ್ಕೆ ಯಾವ ರೀತಿ ಯೋಗ ಚಿಕಿತ್ಸಾ ವಿಧಾನವನ್ನು ಮಾಡಿ, ಸುಲಭ ಅಭ್ಯಾಸವನ್ನು ಮಾಡಿ ಯಾವ ರೀತಿ ನಮ್ಮ ಅಧಿಕ ಉಷ್ಣಾಂಶವನ್ನು ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು ಅಂತ ನೋಡೋಣ. ಸುಲಭವಾಗಿರ್ತಕ್ಕಂಥ ಒಂದೆರಡು ಅಭ್ಯಾಸನ ತಮಗೆ ಹೇಳ್ಕೊಡ್ತೀನಿ. ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನಿಮ್ಮ ನಾಲಿಗೆಯನ್ನು ಹೊರಚಾಚ್ಕೊಳ್ಳಿ. ಹೀಗೆ ನಾಲಿಗೆಯಿಂದ ಒಂದು ಟ್ಯೂಬ್ ಮಾಡಿ, ಹೀಗೆ ನಾಲಿಗೆಯನ್ನು ಟ್ಯೂಬ್ ಮಾಡಿ ಆ ಟ್ಯೂಬಿಂದ ಉಸಿರನ್ನು ತಗೊಳ್ಳಿ ದೀರ್ಘವಾಗಿ. ನಿಮ್ಮ ಶ್ವಾಸಕೋಶವನ್ನು ತುಂಬಿ ಒಂದು ಫ್ಯೂ ಸೆಕೆಂಡ್, 4-5 ಸೆಕೆಂಡ್ ಆದಮೇಲೆ ನಿಧಾನಕ್ಕೆ ಮೂಗಿನಿಂದ ಉಸಿರನ್ನು ಬಿಡಿ. ಒಳ ಉಸಿರನ್ನು ತಗೊಳ್ಳುವಾಗ ಎಷ್ಟು ಕೂಲಾಗಿರುತ್ತೆ, ಎಷ್ಟು ಶೀತವಾಗಿರುತ್ತೆ ಅದನ್ನು ಗಮನಿಸ್ಕೊಳ್ಳಿ. ಮತ್ತು ಮೂಗಿನಿಂದ ಉಸಿರು ಹೊರ ಹೋಗುವಾಗ ಎಷ್ಟು ಬೆಚ್ಚನೆಯ ಉಸಿರು ಹೊರ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಸೊ ಈ ರೀತಿ ಒಂದು 10-20 ಸುತ್ತನ್ನು ಮಾಡಿ ಪ್ರತಿನಿತ್ಯ ನಿಮ್ಮ ದೇಹ ಆಲ್ಮೋಸ್ಟ್ ಉಷ್ಣಾಂಶದಿಂದ, ಅಧಿಕ ಉಷ್ಣಾಂಶದಿಂದ ಆಗ್ತಾ ಇರ್ತಕ್ಕಂಥ ಅನೇಕ ತೊಂದರೆಗಳನ್ನು ಇದು ಕಾಪಾಡುತ್ತೆ. ಎಲ್ಲರಿಗೂ ಕೂಡ ಶುಭವಾಗಲಿ.